ಸೋತರು ಕರ್ನಾಟಕದ ಸಿಂಗಂ ಅಂತ ಖ್ಯಾತಿಯನ್ನ ಪಡೆದಂತ ಅಣ್ಣಾಮಲೈ ಪರ ನಿಂತ ಪ್ರಧಾನಮಂತ್ರಿ ಮೋದಿ. ಅಣ್ಣಾಮಲೈಗೆ ಪ್ರಮಾಣ ವಚನಕ್ಕೆ ಆಹ್ವಾನವನ್ನ ಕೊಡಲಾಗಿದೆ. ಪ್ರಧಾನಮಂತ್ರಿ ಕಚೇರಿಯಿಂದ ಅಣ್ಣಾಮಲೈಗೆ ಕರೆ ಹೋಗಿದೆ. ಅಣ್ಣಾಮಲೈಗೆ ಸಚಿವ ಸ್ಥಾನ ಕೊಡ್ತಾರಾ ಮೋದಿ ಅಂತಕ್ಕಂಥ ವಿಚಾರ ಈಗ ಚರ್ಚೆಗೆ ಕಾರಣವಾಗಿದೆ. ಈ ಒಂದು ಕರೆ ಕಾರಣದಿಂದಾಗಿ ಸಚಿವ ಸ್ಥಾನವನ್ನ ಕೊಟ್ಟು ರಾಜ್ಯಸಭೆಗೆ ಆಯ್ಕೆಯನ್ನ ಮಾಡ್ತಾರಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬಿಜೆಪಿ ವಲಯದಲ್ಲೇ ಶುರುವಾಗಿದೆ ಚರ್ಚೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರಿಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನಲ್ಲಿ ಕೇವಲ ಒಂದಂಕಿಯಲ್ಲಿತ್ತು ಬಿಜೆಪಿಯ ವೋಟ್ ಶೇರ್, ಆದರೆ ಈ ಬಾರಿ 2 ಅಂಕಿ ದಾಟೋದಕ್ಕೆ ಸಾಧ್ಯ ಆಗಿದೆ. ಸುಮಾರು 12 ಕ್ಷೇತ್ರಗಳಲ್ಲಿ 25% ಹೆಚ್ಚು ಮತವನ್ನ ಪಡೆದುಕೊಂಡಿದೆ ಬಿಜೆಪಿ ತಮಿಳುನಾಡಿನಲ್ಲಿ. ಓವರ್ ಆಲ್ ತಮಿಳುನಾಡಿನಲ್ಲಿ ಬಿಜೆಪಿಯ ವೋಟ್ ಶೇರ್ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಅಣ್ಣಾಮಲೈ ಸೋತರೂ ಕೂಡ 4,50,000ಕ್ಕೂ ಅಧಿಕ ಮತಗಳನ್ನು ಪಡೆದುಕೊಂಡಿದ್ರು. ಹೀಗಾಗಿ ಸಹಜವಾಗಿ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟರೆ ಬಿಜೆಪಿ ಮತ್ತಷ್ಟು ಪವರ್ಫುಲ್ ಆಗಬಹುದು ತಮಿಳುನಾಡಿನಲ್ಲಿ ಅಂತಕ್ಕಂಥ ವಿಚಾರದಿಂದ ಅವರಿಗೆ ಅವಕಾಶ ಕೊಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಸೋತರು ಕರ್ನಾಟಕದ ಸಿಂಗಂ ಅಂತ ಖ್ಯಾತಿಯನ್ನ ಪಡೆದಂತ ಅಣ್ಣಾಮಲೈ ಪರ ನಿಂತ ಪ್ರಧಾನಮಂತ್ರಿ ಮೋದಿ. ಅಣ್ಣಾಮಲೈಗೆ ಪ್ರಮಾಣ ವಚನಕ್ಕೆ ಆಹ್ವಾನವನ್ನ ಕೊಡಲಾಗಿದೆ. ಪ್ರಧಾನಮಂತ್ರಿ ಕಚೇರಿಯಿಂದ ಅಣ್ಣಾಮಲೈಗೆ ಕರೆ ಹೋಗಿದೆ. ಅಣ್ಣಾಮಲೈಗೆ ಸಚಿವ ಸ್ಥಾನ ಕೊಡ್ತಾರಾ ಮೋದಿ ಅಂತಕ್ಕಂಥ ವಿಚಾರ ಈಗ ಚರ್ಚೆಗೆ ಕಾರಣವಾಗಿದೆ. ಈ ಒಂದು ಕರೆ ಕಾರಣದಿಂದಾಗಿ ಸಚಿವ ಸ್ಥಾನವನ್ನ ಕೊಟ್ಟು ರಾಜ್ಯಸಭೆಗೆ ಆಯ್ಕೆಯನ್ನ ಮಾಡ್ತಾರಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬಿಜೆಪಿ ವಲಯದಲ್ಲೇ ಶುರುವಾಗಿದೆ ಚರ್ಚೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರಿಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನಲ್ಲಿ ಕೇವಲ 1 ಅಂಕಿಯಲ್ಲಿತ್ತು ಬಿಜೆಪಿಯ ವೋಟ್ ಶೇರ್, ಆದರೆ ಈ ಬಾರಿ 2 ಅಂಕಿ ದಾಟೋದಕ್ಕೆ ಸಾಧ್ಯ ಆಗಿದೆ. ಸುಮಾರು 12 ಕ್ಷೇತ್ರಗಳಲ್ಲಿ 25% ಹೆಚ್ಚು ಮತವನ್ನ ಪಡೆದುಕೊಂಡಿದೆ ಬಿಜೆಪಿ ತಮಿಳುನಾಡಿನಲ್ಲಿ. ಓವರ್ ಆಲ್ ತಮಿಳುನಾಡಿನಲ್ಲಿ ಬಿಜೆಪಿಯ ವೋಟ್ ಶೇರ್ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಅಣ್ಣಾಮಲೈ ಸೋತರೂ ಕೂಡ 4,50,000ಕ್ಕೂ ಅಧಿಕ ಮತಗಳನ್ನು ಪಡೆದುಕೊಂಡಿದ್ರು. ಹೀಗಾಗಿ ಸಹಜವಾಗಿ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟರೆ ಬಿಜೆಪಿ ಮತ್ತಷ್ಟು ಪವರ್ಫುಲ್ ಆಗಬಹುದು ತಮಿಳುನಾಡಿನಲ್ಲಿ ಅಂತಕ್ಕಂಥ ವಿಚಾರದಿಂದ ಅವರಿಗೆ ಅವಕಾಶ ಕೊಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಸೋತರು ಕರ್ನಾಟಕದ ಸಿಂಗಂ ಅಂತ ಖ್ಯಾತಿಯನ್ನ ಪಡೆದಂತ ಅಣ್ಣಾಮಲೈ ಪರ ನಿಂತ ಪ್ರಧಾನಮಂತ್ರಿ ಮೋದಿ. ಅಣ್ಣಾಮಲೈಗೆ ಪ್ರಮಾಣ ವಚನಕ್ಕೆ ಆಹ್ವಾನವನ್ನ ಕೊಡಲಾಗಿದೆ. ಪ್ರಧಾನಮಂತ್ರಿ ಕಚೇರಿಯಿಂದ ಅಣ್ಣಾಮಲೈಗೆ ಕರೆ ಹೋಗಿದೆ. ಅಣ್ಣಾಮಲೈಗೆ ಸಚಿವ ಸ್ಥಾನ ಕೊಡ್ತಾರಾ ಮೋದಿ ಅಂತಕ್ಕಂಥ ವಿಚಾರ ಈಗ ಚರ್ಚೆಗೆ ಕಾರಣವಾಗಿದೆ. ಈ ಒಂದು ಕರೆ ಕಾರಣದಿಂದಾಗಿ ಸಚಿವ ಸ್ಥಾನವನ್ನ ಕೊಟ್ಟು ರಾಜ್ಯಸಭೆಗೆ ಆಯ್ಕೆಯನ್ನ ಮಾಡ್ತಾರಾ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬಿಜೆಪಿ ವಲಯದಲ್ಲೇ ಶುರುವಾಗಿದೆ ಚರ್ಚೆ. ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರಿಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ತಮಿಳುನಾಡಿನಲ್ಲಿ ಕೇವಲ 1 ಅಂಕಿಯಲ್ಲಿತ್ತು ಬಿಜೆಪಿಯ ವೋಟ್ ಶೇರ್, ಆದರೆ ಈ ಬಾರಿ 2 ಅಂಕಿ ದಾಟೋದಕ್ಕೆ ಸಾಧ್ಯ ಆಗಿದೆ. ಸುಮಾರು 12 ಕ್ಷೇತ್ರಗಳಲ್ಲಿ 25% ಹೆಚ್ಚು ಮತವನ್ನ ಪಡೆದುಕೊಂಡಿದೆ ಬಿಜೆಪಿ ತಮಿಳುನಾಡಿನಲ್ಲಿ. ಓವರ್ ಆಲ್ ತಮಿಳುನಾಡಿನಲ್ಲಿ ಬಿಜೆಪಿಯ ವೋಟ್ ಶೇರ್ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಅಣ್ಣಾಮಲೈ ಸೋತರೂ ಕೂಡ 4,50,000ಕ್ಕೂ ಅಧಿಕ ಮತಗಳನ್ನು ಪಡೆದುಕೊಂಡಿದ್ರು. ಹೀಗಾಗಿ ಸಹಜವಾಗಿ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟರೆ ಬಿಜೆಪಿ ಮತ್ತಷ್ಟು ಪವರ್ಫುಲ್ ಆಗಬಹುದು ತಮಿಳುನಾಡಿನಲ್ಲಿ ಅಂತಕ್ಕಂಥ ವಿಚಾರದಿಂದ ಅವರಿಗೆ ಅವಕಾಶ ಕೊಡುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.